ಭಾರತದ ಗಡಿಭಾಗದಲ್ಲಿರುವ ಒಂದು ಪುಟ್ಟ ಗ್ರಾಮ. ಆದರೆ ಅದರ ಹಿಂದೆ ಅಡಗಿರುವ ಕತೆ ಮಾತ್ರ ಸಾವಿರಾರು ವರ್ಷಗಳಷ್ಟು ಹಳೆಯದು. ಹಿಮಾಲಯದ ಭವ್ಯ ಪರ್ವತಗಳ ನಡುವೆ ಸಮುದ್ರ ಮಟ್ಟದಿಂದ ಸುಮಾರು 3200 ಮೀಟರ್ಗೂ ಹೆಚ್ಚು ಎತ್ತರದಲ್ಲಿರುವ ಈ ಗ್ರಾಮವೇ ಮಾನಾ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಪ್ರಸಿದ್ಧ ಬದ್ರಿನಾಥ ಧಾಮದ ಸಮೀಪದಲ್ಲಿರುವ ಮಾನಾ ಗ್ರಾಮವು ಕೇವಲ ಒಂದು ಪ್ರವಾಸಿ ತಾಣವಲ್ಲ. ಇದು ಪುರಾಣ, ಮಹಾಭಾರತ, ಸರಸ್ವತಿ ನದಿ, ಹಿಮಾಲಯದ ಪ್ರಕೃತಿ ಮತ್ತು ಗಡಿಭಾಗದ ಭಾರತೀಯ ಸಂಸ್ಕೃತಿ ಇವೆಲ್ಲವೂ ಒಂದೇ ಸ್ಥಳದಲ್ಲಿ ಸೇರುವ ಅಪರೂಪದ ಭೂಮಿ. ಒಮ್ಮೆ ಭಾರತದ ಕೊನೆಯ ಗ್ರಾಮ ಎಂದು ಕರೆಯಲ್ಪಡುತ್ತಿದ್ದ ಮಾನಾ ಇಂದು ಭಾರತದ ಮೊದಲ ಗ್ರಾಮ ಎಂಬ ಹೆಗ್ಗಳಿಕೆಯಿಂದ ಪ್ರವಾಸಿಗರ ಗಮನ ಸೆಳೆಯುತ್ತಿದೆ. ಆದರೆ ಪಾಂಡವರು ನಿಜವಾಗಿಯೂ ಇದೇ ಮಾರ್ಗವಾಗಿ ಸ್ವರ್ಗಕ್ಕೆ ತೆರಳಿದ್ರೆ ಸರಸ್ವತಿ ನದಿ ಇಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತದೆ ಮತ್ತು ಭೀಮನು ಒಂದೇ ಬೃಹತ್ ಕಲ್ಲಿನಿಂದ ಸೇತುವೆ ನಿರ್ಮಿಸಿದನೆಂಬ ಕಥೆಯ ಹಿಂದಿನ ರಹಸ್ಯವೇನು? ಬನ್ನಿ ತಿಳಿಯೋಣ. ಮಾನಾ ಗ್ರಾಮವು ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿದ್ದು ಬದ್ರಿನಾಥ ಸಮೀಪದಲ್ಲಿದೆ. ಬದರಿನಾಥಕ್ಕೆ ಆಗಮಿಸುವ ಅನೇಕ ಭಕ್ತರು ತಮ್ಮ ಯಾತ್ರೆಯನ್ನ ಮಾನಾ ಗ್ರಾಮಕ್ಕೆ ಭೇಟಿ ನೀಡೋದ್ರೊಂದಿಗೆ ಮತ್ತಷ್ಟು ವಿಶೇಷಗೊಳಿಸುತ್ತಾರೆ. ಇಲ್ಲಿಗೆ ಸಾಗುವ ದಾರಿಯೇ ಒಂದು ಅದ್ಭುತ ಅನುಭವ. ಒಂದು ಕಡೆ ಹಿಮದಿಂದ ಆವೃತವಾದ ಎತ್ತರದ ಪರ್ವತಗಳು, ಮತ್ತೊಂದು ಕಡೆ ಆಳವಾದ ಕಣಿವೆಗಳು, ಮಧ್ಯದಲ್ಲಿ ಸುತ್ತುತ್ತಾ ಸಾಗುವ ಪರ್ವತ ರಸ್ತೆ. ಮಾನಾ ತಲುಪಿದಾಗ ನಗರದ ಗದ್ದಲದಿಂದ ಸಂಪೂರ್ಣವಾಗಿ ದೂರವಾದ ಮತ್ತೊಂದು ಜಗತ್ತಿಗೆ ಬಂದ ಅನುಭವವಾಗುತ್ತದೆ. ಇಲ್ಲಿನ ಮನೆಗಳು, ಸ್ಥಳೀಯ ಜನರ ಉಡುಗೆ ತೊಡುಗೆ, ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಲ್ಲಿ ಹಿಮಾಲಯದ ವಿಶಿಷ್ಟ ಸಂಸ್ಕೃತಿಯ ಛಾಪು ಕಾಣುತ್ತದೆ. ಇಲ್ಲಿ ಮುಖ್ಯವಾಗಿ ಬೋತಿಯಾ ಸಮುದಾಯದ ಜನರು ವಾಸಿಸುತ್ತಾರೆ. ಹಿಮಪಾತ ಹೆಚ್ಚಾಗುವ ಚಳಿಗಾಲದಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲ ಪ್ರದೇಶಗಳಲ್ಲಿ ತೆರಳುವ ಸಂಪ್ರದಾಯವು ಇಲ್ಲಿನ ಜೀವನದ ಒಂದು ಭಾಗವಾಗಿದೆ. ಇಂದು ಪ್ರವಾಸೋದ್ಯಮಕ್ಕೆ ಹೋಮ್ ಸ್ಟೇ, ಸ್ಥಳೀಯ ಉಣ್ಣೆ ಉತ್ಪನ್ನಗಳು ಮತ್ತು ಕರಕುಶಲ ವಸ್ತುಗಳು ಗ್ರಾಮಸ್ಥರ ಜೀವನೋಪಾಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಮಾನಾದ ಅತ್ಯಂತ ಕುತೂಹಲಕಾರಿ ಕಥೆ ಪಾಂಡವರ ಸ್ವರ್ಗಾರೋಹಣ. ಮಹಾಭಾರತದ ಅಂತಿಮ ಭಾಗಕ್ಕೆ ಸಂಬಂಧಿಸಿದ ಜನಪ್ರಿಯ ಪೌರಾಣಿಕ ನಂಬಿಕೆಯ ಪ್ರಕಾರ ಜೀವನದ ಕೊನೆಯ ಹಂತದಲ್ಲಿ ಪಾಂಡವರು ಸ್ವರ್ಗದತ್ತ ಪ್ರಯಾಣ ಆರಂಭಿಸಿದ್ರು. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿ ಇವರು ಹಿಮಾಲಯದತ್ತ ಸಾಗಿದರೆಂದು ಕಥೆಗಳು ಹೇಳುತ್ತವೆ. ಈ ಪವಿತ್ರ ಪ್ರಯಾಣದ ದಾರಿಯಲ್ಲಿ ಮಾನಾ ಪ್ರದೇಶವು ಸೇರಿದೆ ಎಂಬ ಸ್ಥಳೀಯ ನಂಬಿಕೆಯಿದೆ. ಸ್ವರ್ಗದತ್ತ ಸಾಗುವ ಈ ಯಾತ್ರೆಯಲ್ಲಿ ದ್ರೌಪದಿ ಸೇರಿದಂತೆ ಒಬ್ಬೊಬ್ಬರಾಗಿ ಎಲ್ಲರೂ ಹಿಂದೆ ಉಳಿಯುತ್ತಾರೆ. ಕೊನೆಯಲ್ಲಿ ಯುಧಿಷ್ಠಿರನು ತನ್ನ ನಿಷ್ಠಾವಂತ ನಾಯಿಯೊಂದಿಗೆ ಮುಂದೆ ಸಾಗುತ್ತಾನೆ ಎಂಬುದು ಮಹಾಭಾರತದ ಪ್ರಸಿದ್ಧ ಕಥೆ. ಇದಕ್ಕೆ ಸಂಬಂಧಿಸಿದಂತೆ ಮಾನಾ ಸುತ್ತಮುತ್ತಲಿನ ಅನೇಕ ಸ್ಥಳಗಳಿಗೆ ಪೌರಾಣಿಕ ಮಹತ್ವವನ್ನ ನೀಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಸ್ವರ್ಗಾರೋಹಿಣಿ ಪ್ರದೇಶದ ಕಡೆ ಸಾಗುವ ಮಾರ್ಗವನ್ನ ಪಾಂಡವರ ಅಂತಿಮ ಪ್ರಯಾಣದೊಂದಿಗೆ ಸ್ಥಳೀಯವಾಗಿ ಜೋಡಿಸಲಾಗುತ್ತದೆ. ಹೀಗಾಗಿ ಇಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆಯೂ ಒಂದು ಪುರಾಣದ ಪುಟದೊಳಗೆ ನಡೆಯುತ್ತಿರುವ ಅನುಭವವನ್ನ ನೀಡುತ್ತದೆ. ಆದರೆ ಮಾನಾದ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಇಲ್ಲಿದೆ ಇನ್ನೊಂದು ಅದ್ಭುತ, ಅದೇ ಸರಸ್ವತಿ. ಮಾನಾ ಗ್ರಾಮದ ಸಮೀಪ ಕಾಣಸಿಗುವ ಮತ್ತೊಂದು ಪ್ರಮುಖ ಆಕರ್ಷಣೆ ಸರಸ್ವತಿ ನದಿ. ಸ್ಥಳೀಯ ಧಾರ್ಮಿಕ ನಂಬಿಕೆಗಳಲ್ಲಿ ಈ ನದಿಗೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಇಲ್ಲಿನ ಸರಸ್ವತಿ ಉಗ್ರ ವೇಗದಲ್ಲಿ ಬಂಡೆಗಳ ನಡುವೆ ಹರಿದು ಸ್ವಲ್ಪ ದೂರದಲ್ಲೇ ಅಲಕನಂದ ನದಿಯೊಂದಿಗೆ ಸಂಗಮವಾಗುತ್ತದೆ ಎಂದು ನಂಬಲಾಗಿದೆ. ಈ ಪ್ರದೇಶದ ಪೌರಾಣಿಕ ಮಹತ್ವಕ್ಕೆ ಸರಸ್ವತಿ ನದಿಯ ಕಥೆಯು ಮತ್ತಷ್ಟು ಆಳವನ್ನ ನೀಡುತ್ತದೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಸರಸ್ವತಿ ಇಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು ನಂತರ ಗುಪ್ತವಾಗಿ ಹರಿಯುತ್ತದೆ. ಅದರ ಕಾರಣದಿಂದಲೇ ಇದನ್ನ ಗುಪ್ತಗಾಮಿನಿ ಸರಸ್ವತಿ ಎಂದು ಕರೆಯಲಾಗುತ್ತದೆ. ನದಿಯ ಹರಿವಿನ ಶಬ್ದ, ಸುತ್ತಮುತ್ತಲಿನ ಕಲ್ಲುಗಳು ಮತ್ತು ಹಿಮಾಲಯದ ಮೌನ ಇವೆಲ್ಲವೂ ಸೇರಿ ಇಲ್ಲಿನ ವಾತಾವರಣವನ್ನ ವಿಶಿಷ್ಟವಾಗಿಸುತ್ತದೆ. ಇದೇ ಸರಸ್ವತಿಯ ಮೇಲೆ ಇರುವ ಬೃಹತ್ ಬಂಡಿಗೆ ಮುಂದಿನ ರೋಚಕ ಕಥೆಯ ಕೇಂದ್ರಬಿಂದು. ಸರಸ್ವತಿ ನದಿಯ ಮೇಲಿರುವ ಬೃಹತ್ ಬಂಡೆಯೊಂದನ್ನ ಸೇತುವೆಯಂತೆ ಬಳಸಲಾಗುತ್ತಿದೆ. ಆದರೆ ಈ ಕಲ್ಲಿನೊಂದಿಗೆ ಜೋಡಿಸಿಕೊಂಡಿರುವ ಕಥೆ ಮಾತ್ರ ಇನ್ನಷ್ಟು ರೋಚಕ. ಪೌರಾಣಿಕ ನಂಬಿಕೆಯ ಪ್ರಕಾರ ಪಾಂಡವರು ಸ್ವರ್ಗದತ್ತ ಸಾಗುತ್ತಿದ್ದಾಗ ದ್ರೌಪದಿಗೆ ಸರಸ್ವತಿ ನದಿಯನ್ನ ದಾಟಲು ಸಾಧ್ಯವಾಗಲಿಲ್ಲ. ಆಗ ಭೀಮನು ಒಂದು ಬೃಹತ್ ಬಂಡೆಯನ್ನ ಎತ್ತಿ ನದಿಯ ಮೇಲೆ ಇಟ್ಟು ದಾರಿ ನಿರ್ಮಿಸಿದನೆಂದು ಕತೆ ಹೇಳುತ್ತದೆ. ಅದಕ್ಕಾಗಿಯೇ ಇದನ್ನ ಭೀಮ ಫುಲ್ ಎಂದು ಕರೆಯಲಾಗುತ್ತದೆ. ಇದು ನಿಜವಾಗಿಯೂ ಭೀಮನೆ ಇಟ್ಟ ಕಲ್ಲೆ
ಅದು ಪೌರಾಣಿಕ ನಂಬಿಕೆಯ ಭಾಗ. ವೈಜ್ಞಾನಿಕವಾಗಿ ಈ ಬಂಡೆಯ ರಚನೆಗೆ ಬೇರೆ ಭೌಗೋಳಿಕ ಕಾರಣಗಳಿರಬಹುದು, ಆದರೆ ಸಾವಿರಾರು ವರ್ಷಗಳಿಂದ ಜನರ ಕಲ್ಪನೆ ಮತ್ತು ನಂಬಿಕೆಯಲ್ಲಿ ಈ ಬಂಡೆ ಭೀಮನ ಶಕ್ತಿಯ ಪ್ರತೀಕವಾಗಿ ಉಳಿದಿದೆ. ಭೀಮ್ಪುಲ್ ದಾಟಿ ಮುಂದೆ ಸಾಗಿದಾಗ ವ್ಯಾಸ ಗುಹೆ ಮತ್ತು ಗಣೇಶ ಗುಹೆಯಂತಹ ಮತ್ತಷ್ಟು ಪೌರಾಣಿಕ ಸ್ಥಳಗಳು ಎದುರಾಗುತ್ತವೆ. ಮಾನಾ ಗ್ರಾಮದ ಮತ್ತೊಂದು ಪ್ರಮುಖ ಆಕರ್ಷಣೆ ವ್ಯಾಸ ಗುಹೆ. ಮಹರ್ಷಿ ವ್ಯಾಸರು ಮಹಾಭಾರತವನ್ನ ರಚಿಸಿದಾಗ ಗಣೇಶನು ಅದನ್ನ ಲಿಖಿತ ರೂಪದಲ್ಲಿ ದಾಖಲಿಸಿದನೆಂಬ ಪೌರಾಣಿಕ ಕಥೆ ಈ ಪ್ರದೇಶದೊಂದಿಗೆ ಸಂಬಂಧಿಸಿದೆ. ವ್ಯಾಸರು ಮಹಾಭಾರತವನ್ನ ಹೇಳುತ್ತಿದ್ರೆ ಗಣೇಶನು ಅದನ್ನ ಬರೆಯುತ್ತಿದ್ದನು ಎಂಬ ಪ್ರಸಿದ್ಧ ನಂಬಿಕೆಯಿದೆ. ಇದರ ಸಮೀಪದಲ್ಲೇ ಗಣೇಶ ಗುಹೆಯೂ ಇದೆ. ಈ ಸ್ಥಳಗಳಿಗೆ ಭೇಟಿ ನೀಡಿದಾಗ ಮಹಾಭಾರತದ ಕಥೆಗಳು ಕೇವಲ ಪುಸ್ತಕದ ಪುಟಗಳಲ್ಲಿ ಇರುವುದಿಲ್ಲ, ಅವು ಈ ಪರ್ವತಗಳೊಂದಿಗೆ, ಗುಹೆಗಳೊಂದಿಗೆ ಮತ್ತು ಸ್ಥಳೀಯ ಜನರ ನಂಬಿಕೆಗಳೊಂದಿಗೆ ಬೆರೆತುಕೊಂಡಿವೆ ಎಂಬ ಭಾವನೆ ಮೂಡುತ್ತದೆ. ಇದರ ಜೊತೆಗೆ ತಪ್ತಕುಂಡ, ದೇವಾಲಯಗಳು ಮತ್ತು ಸುತ್ತಮುತ್ತಲಿನ ಹಲವು ಪವಿತ್ರ ಸ್ಥಳಗಳು ಬದ್ರಿನಾಥ, ಮಾನಾ ಪ್ರದೇಶದ ಧಾರ್ಮಿಕ ಮಹತ್ವವನ್ನ ಮತ್ತಷ್ಟು ಹೆಚ್ಚಿಸುತ್ತವೆ. ಆದರೆ ಮಾನಾ ಕೇವಲ ಪುರಾಣಗಳ ಗ್ರಾಮವಲ್ಲ, ಇದು ಪ್ರಕೃತಿ ಪ್ರಿಯರಿಗೆ ಸ್ವರ್ಗವೇ ಸರಿ. ಮಾನಾದ ಸುತ್ತಮುತ್ತಲಿನ ಪ್ರಕೃತಿ ಮನಸ್ಸನ್ನ ಸೆಳೆಯದೇ ಇರದು. ಹಿಮಾಲಯದ ಎತ್ತರದ ಶಿಖರಗಳು, ನಿರ್ಮಲವಾದ ಗಾಳಿ, ಕಲ್ಲುಗಳ ನಡುವೆ ಹರಿಯುವ ನದಿಗಳು ಮತ್ತು ಮೋಡಗಳ ನಡುವೆ ಕಾಣಿಸುವ ಪರ್ವತಗಳು, ಇವೆಲ್ಲವೂ ಸೇರಿ ಮಾನಾವನ್ನ ವಿಶಿಷ್ಟ ಪ್ರವಾಸಿ ತಾಣವನ್ನಾಗಿ ಮಾಡಿವೆ. ಇಲ್ಲಿಂದ ಮುಂದೆ ಸಾಗಿದ್ರೆ ವಸುಂಧರಾ ಜಲಪಾತದಂತಹ ಅದ್ಭುತ ನೈಸರ್ಗಿಕ ತಾಣಗಳನ್ನ ಕಾಣಬಹುದು. ಚಾರಣಿಗರಿಗೆ ಈ ಪ್ರದೇಶವು ವಿಶೇಷ ಆಕರ್ಷಣೆಯಾಗಿದೆ. ಆದರೆ ಹಿಮಾಲಯದ ಪ್ರದೇಶದಲ್ಲಿ ಹವಾಮಾನ ಬಹಳ ವೇಗವಾಗಿ ಬದಲಾಗಬಹುದು. ಆದ್ದರಿಂದ ಸ್ಥಳೀಯ ನಿಯಮಗಳು, ಹವಾಮಾನ ಪರಿಸ್ಥಿತಿ ಮತ್ತು ಮಾರ್ಗದ ಸುರಕ್ಷತಾ ಸೂಚನೆಗಳನ್ನು ಪಾಲಿಸುವುದು ಅತ್ಯಂತ ಮುಖ್ಯ. ಮಾನಾದ ಸೌಂದರ್ಯವನ್ನ ಕೇವಲ ಕಣ್ಣಿನಿಂದ ನೋಡೋದಕ್ಕಿಂತ ಅದರ ಮೌನವನ್ನ ಅನುಭವಿಸುವುದೇ ಒಂದು ವಿಶಿಷ್ಟ ಅನುಭವ. ಹಗಲಿನಲ್ಲಿ ಪರ್ವತಗಳ ವೈಭವ, ಸಂಜೆಯ ವೇಳೆಗೆ ಬದಲಾಗುವ ಆಕಾಶದ ಬಣ್ಣ ಮತ್ತು ರಾತ್ರಿ ಹಿಮಾಲಯದ ನಿಶ್ಶಬ್ದತೆ, ಇವೆಲ್ಲವೂ ಈ ಗ್ರಾಮದ ನೆನಪನ್ನ ಬಹುಕಾಲ ಉಳಿಸುತ್ತವೆ. ಒಂದು ಕಾಲದಲ್ಲಿ ಮಾನಾವನ್ನ ಭಾರತದ ಕೊನೆಯ ಗ್ರಾಮ ಎಂದು ಕರೆಯಲಾಗುತ್ತಿತ್ತು. ಆದರೆ 2022ರ ಅಕ್ಟೋಬರ್ನಲ್ಲಿ ಬದ್ರಿನಾಥ ಮಾನಾ ಪ್ರದೇಶಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಗಡಿ ಗ್ರಾಮಗಳನ್ನ ದೇಶದ ಕೊನೆಯ ಹಳ್ಳಿಗಳು ಎಂದು ನೋಡುವ ಬದಲು ದೇಶದ ಮೊದಲ ಹಳ್ಳಿಗಳು ಎಂದು ನೋಡುವ ಹೊಸ ದೃಷ್ಟಿಕೋನವನ್ನ ಒತ್ತಿ ಹೇಳಿದ್ರು. ಅದರ ನಂತರ ಮಾನಾ ಗ್ರಾಮದ ಗುರುತು ಮತ್ತಷ್ಟು ಜನಪ್ರಿಯವಾಯಿತು. ಇಂದು ಭಾರತದ ಮೊದಲ ಗ್ರಾಮ ಮಾನಾ ಎಂಬ ಫಲಕದ ಮುಂದೆ ನಿಂತು ಫೋಟೋ ತೆಗೆದುಕೊಳ್ಳುವುದು ಪ್ರವಾಸಿಗರ ಸಾಮಾನ್ಯ ಅನುಭವವಾಗಿದೆ. ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮದಂತಹ ಅಭಿವೃದ್ಧಿ ಪ್ರಯತ್ನಗಳ ಮೂಲಕ ಗಡಿಭಾಗದ ಗ್ರಾಮಗಳಲ್ಲಿ ಮೂಲಸೌಕರ್ಯ, ಸಂಪರ್ಕ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಹೀಗಾಗಿ ಮಾನಾ ಒಂದು ಪೌರಾಣಿಕ ಕಥೆಯ ಅಂತ್ಯವಲ್ಲ, ಇದು ಭಾರತದ ಗಡಿಭಾಗದ ಬದುಕು, ಸಂಸ್ಕೃತಿ, ಪ್ರಕೃತಿ ಮತ್ತು ಅಭಿವೃದ್ಧಿಯ ಕಥೆಯೂ ಹೌದು. ಒಂದು ಕಡೆ ಪಾಂಡವರ ಸ್ವರ್ಗಾರೋಹಣದ ಪೌರಾಣಿಕ ನೆನಪು, ಮತ್ತೊಂದು ಕಡೆ ಸರಸ್ವತಿಯ ಹರಿವು, ಭೀಮ್ಪುಲ್ನ ರೋಚಕ ಕತೆ ಮತ್ತು ಎದುರಿಗೆ ನಿಂತಿರುವ ಹಿಮಾಲಯ, ಇವೆಲ್ಲವನ್ನ ಒಂದೇ ಸ್ಥಳದಲ್ಲಿ ಅನುಭವಿಸಬೇಕೆಂದ್ರೆ ಮಾನಾ ಗ್ರಾಮ ಖಂಡಿತವಾಗಿಯೂ ನಿಮ್ಮ ಪ್ರಯಾಣದ ಪಟ್ಟಿಯಲ್ಲಿ ಇರಬೇಕಾದ ಒಂದು ಅದ್ಭುತ ತಾಣ.